ಕಮ್ಲಿ 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 ನಿಂಗಮ್ಮ ನಾನೇ ಮನೆ ತಗ ಬಂದಿದ್ದೆ ಕಣಮ್ಮ. ಕೆಂಪಕ್ಕ ಇತ್ಲಲ್ಲ ಅವಳೆ ನೋಡು ಅಂತೂ ನೋಡ್ದೆ ಅಲ್ಲಿ ನಿಂತಿದ್ದೆ ಹೇಳಿದ್ವಲ್ಲ. ಓಹೋ ಅವಳು ಇವಳು ಅಂತಿದ್ಲ. ಇಲ್ಲ ಇಲ್ಲ ನಾನು ಬಾಯ್ತಪ್ಪ ಅಂದಿದ್ದು ಇತ್ಲಲ್ಲ ಅದೇ ನೋಡು ಅಂದ್ಲು. ಹೋಗಿ ನೋಡೋಕ್ಕೆ ಅಲ್ಲಿ ಇತ್ತಿಲ್ಲಪ್ಪ. ಎಲ್ಗೆ ಹೋಗಿದಮ್ಮ? ಯಾಕವ ಯಾಕೆ ಬಂದಿದೆ? ಏನಲ್ಲಿಂದ ಏನು ಉಳ್ದೋಗಿತ್ತು ಅಂತ ಬಂದಿದೆ? ಅಯ್ಯೋ ಅದೇ ಕಣಮ್ಮ 1000 ರೂಪಾಯಿ ಹೇಳಿದ್ನಲ್ಲ ಇಸ್ಕೊಳ್ಳೋದಂತ ಬಂದಿದೆ. ಓ ಮಡಿಕೊಂಡು ಕುಂತೀನಿ ನೀನು ಕೊಡಕ್ಕೆ ನಾನು ತಗೊಳಿದ್ದು ಕಾಸು. ಅಲ್ಲ ಕಣಮ್ಮ ನೀನು ಸರಿ ಬಿಡು. ಅದೇನು ಹಂಗಂದಿ ನೀನು ಕೊಡ್ತೀನಿ ಅಂದಲ್ಲ. ನೀನು ಸರಿ ಕತೆ ಕೊಡಕ್ಕಿಲ್ಲ ಕಲ ಇಲ್ಲ ಇದ್ರು ಕೊಡಕ್ಕಿಲ್ಲ ಏನೀಗ? ಅಲ್ಲ ಕಣಮ್ಮ ಯಾಸದಕ್ಕೂರಿಗೆ ಕಾಣ್ದಂಗೆ ಕಣ್ಣೋರ್ ಫೋನಿಂದ ದುಡ್ಡು ಹಾಕ್ಸಕ್ಕಾಯ್ತದೆ. ನನಗೆ 1000 ರೂಪಾಯಿ ಕೊಡಕ್ಕಾಯ್ಕಿಲ್ವಾ? ಯಾಕೆ ಹಾಕ್ಸ್ತೀನಿ ಕಣ್ಣೆ. ಯಾರಪ್ಪನ ಮನೆ ದುಡ್ಡು? ನಿಮ್ಮಪ್ಪನ ಮನೆ ದುಡ್ಡ? ನಿಮ್ಮಪ್ಪನ ಮನೆ ದುಡ್ಡು ಇಸ್ಕೊಂಡು ನಾನು ನನ್ನ ಮಗಳಿಗೆ ಹಾಕ್ಸ್ತಿದ್ನ? ಏನಿಗೆ ಮಾತಾಡ್ತಾ ನೀನು? ದುರಾಂಕಾರಕ್ಕೆ ಬೆಂಕಿ ಕ ನೀನು? ಅಯ್ಯೋ ದುರಾಂಕಾರದ ಮುಂಡೆ ಅಮ್ಮ ಕೊಟ್ರು ಕೊಡು ಕೊಡ್ದಾರಿರು. ಇದೇನಿಗೆ ಮಾತು ನಿಂದು? ಹಿಂಗೆಲ್ಲ ಮಾತಾಡ್ಬೋದಾ ನೀನು? ಏನ್ಲೇ ನಾನು ಮಾತಾಡೋದು ಹಿಂಗೆ ಕಣ ಗುರ್ಸಟಿ? ಅಲ್ಲ ಕಣ್ಣೆ ನೀನು ಎಷ್ಟು ಜನ ಕೊಟ್ಟಿದ್ದೆ ಅನ್ಬೇಕು ನೀನು? ಸೊರಸೊರೆಗೆ ಹೇಳ್ಬಿಡ್ತೀನಿ ಲೋಪರ್ ಗುರ್ಸಟಿ ಇಂಥ ಮುಂಡೆ ಆಗಿರತ್ತ ನೀನು. ದೇವ್ರ ಹತ್ರ ಸಾವಿತ್ರಕೊಂಡು ಮನೆ ಬಿಟ್ಟು ಓಡಿಸಿರೋದು ನೀನು ಗುರ್ಸಟಿ ನೀನು. ಏನು ಮಾನ ಬರ್ಬೋದಿದ್ದು ನಿಮಗೆ? ನೀನು ಎತ್ತಾಗ ಎಷ್ಟು ಬೆಂಕಿ ಕ ನೀನು? ಎಷ್ಟು ಮಟ್ಕೆ ಆಡ್ತಾಳು ಎಷ್ಟು ಮಟ್ಕೆ. ಸುಮಾರು ಪರವಾಗಿಲ್ಲ ಕಣವ ನೀನುವೇ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು. ಇಲ್ಲಿಂದ ಅಲ್ಲಿಂದ ಗಂಟಕ ಬುದ್ಧಿಯೇ ಇಂಥ ಬುದ್ಧಿಗಳ ಕಲಿಬೇಡಿ. ಮನೆ ಉದ್ದಾರ ಹಾಕಿಲ್ಲ ಯಾಕೆ ಕೊಟ್ಟೊಂಟೋಯ್ತವೆ ಹುಷಾರು. ಏನಮ್ಮ ನಾನೇನಮ್ಮ ಮಾಡಿದೆ? ನನ್ನೇ ಕಮ್ಮ ಹಿಂಗೆ ಬೋದಿ ನೀನು. ಇನ್ನೇನು ಬೊಯ್ದನೆ ಮುತ್ತಿಕ್ಬೇಕಾ? ಮುತ್ತಿಕ್ಬೇಕಲ್ಲ ನಿನಗೆ? ಅಲ್ಲ ಎಷ್ಟು ದಕ್ಸತ್ತಿರು ನಿನಗೆ? ನಾನು ದುಡ್ಡು ಹಾಕ್ಸಿರೋ ವಿಷಯ ತಗೊಂಡೋಗಿ ನನ್ನ ಮಗನಿಗೂ ಸೊಸ್ಕು ಹೇಳಿದ್ಯಲ್ಲ ನೀನು. ಎಂತ ಹೇಳಿರು? ಅಯ್ಯೋ ಅಮ್ಮ ನಾನೇವಾಗ ಸುಬ್ಬಡಂಗೆ ಹೇಳಿಲ್ಲ ಕಣಮ್ಮ. ನಾನು ಹೇಳಿರೋದು ಕೆಂಪಾಕೊಂಡ್ರೆ ಅಷ್ಟೇ. ಉಣ್ಣ ಕೇಳ್ದ ಕೆಂಪಾಕೊಂಡ್ ಯಾಕೆ ಹೇಳ್ದೆ ನೀನು ಲೋಪರ್ ಮುಂಡೆ ನೀನು? ಮನೆ ಹಾಳಿ ಎಷ್ಟು ಮನೆ ಹಾಳು ಮಾಡಿದ್ರಿ ನೀವು? ಅಲ್ಲ ನನ್ನ ಮಗಳು ನಾನು ದುಡ್ಡು ಹಾಕಿದ್ರೆ ಅದನ್ನ ನೀನು ಯಾಕೆ ತಗೊಂಡೋಗಿ ಅವಳಿಗೆ ಹೇಳಿದ್ದೆ ನೀನು? ಏನೋ ನನ್ನ ಸೊಸೆ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋಗಿರೋ ಸರಿ ಐತಲ್ಲ. ಬೇರೆ ರಂಗಾಗಿದ್ರೆ ಏನು ಮಾಡ್ಬೇಕಾಯ್ತು? ಮನೆ ಒಳಗೆ ಜಗಳ ಉತ್ಪತ್ತಿಯಲ್ಲಿ ಜಗಳ ಆಡ್ಲಿ ಅಂದ್ಬಿಟ್ಟು ಈ ಬುದ್ಧಿ ಕಲ್ತಿದ್ದೆ ನೀನು. ಉದ್ದಾರ ಅದೇ ಈ ಬುದ್ಧಿ ಕಲ್ತ್ಕೊಂಡ್ರೆ ನೀನು ಹುಷಾರು. ಇನ್ನೊಂದ್ಸತಿ ಇಂಥ ಮನೆ ಹಾಳು ಕೆಲಸ ಯಾರು ಮಾಡಿಬಿಟ್ಟಿಯೇ ನೀನು. ಹೇಗೆ ತೆಗಿಷ್ಟು ಬೆಂಕಿ ಕನಿ ಮಾತು ನಾಚಿಕೆ ಇಲ್ಲ ನಾಚಿಕೆ ಮರ ಮರೋದಿದ್ರೆ ನೀವು ಈ ಕೆಲಸ ಮಾಡ್ತಿದ್ರೆ. ಅಯ್ಯೋ ಅಮ್ಮ ನನಗೆ ಹೇಳ್ಬೇಕು ಅಂತ ಹೇಳಿಲ್ಲ. ಮುಚ್ಚು ಮುಚ್ಚು ಬಾಯ ಉಸಿರು. ಇನ್ನು ಒಂದು ಮಾತು ಮಾತಾಡಿದ್ರು ನೀನು ಗಂಡಂಗೆ ಹೇಳ್ಬಿಡ್ತೀನಿ ಹುಷಾರು. ಹೇಳ್ಬಿಟ್ಟು ಸೊರ್ರೆ ಮುಗಿಸ್ತೀನಿ. ನಾನೇನೋ ಓದಿ ಅಂತ ಸುಮ್ಮನಾಗಿವ್ನಿ. ಲೋಪರ್ ಗುರ್ಸಟಿ ಇನ್ನೊಂದ್ಸತಿ ತಲಾಟೆ ಕೆಲಸ ಕಲಿಬೇಡ ನೀನು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿ ಗಂಟಕ ಬುದ್ಧಿಯಾ ಕಲಿಬೇಡ ನೀನು. ಒಳ್ಳೇದಲ್ಲ ಹೇಳ್ಗೆ ಹಾಕಿಲ್ಲ ಸರಿಯಾ? ತೊಡಗಲಿ ಹಂಗೆ ಬುದ್ಧಿ ಕಲ್ತ್ಕೊಂಡು ಮನೆ ಹಾಳು ಮಾಡ್ಕೋಬೇಡ. ಅವ ಅಣ್ಣುವೇ ಮಕ್ಕನುವೇ ಕಷ್ಟಪಟ್ಟು ಮನೆ ಬೆಳೆಸೋರೆ. ನಿನ್ನಿಂದ ಮನೆ ಹಾಳಾಗೋದು. ಲೋಪರ್ ಗುರ್ಸಟಿ ತಂದು ನಿನ್ನ ಹೇಳೋಳೆ. ಯಾಕನೇ ಹೇಳ್ದೆ? ನನ್ನ ಗಂಡ ಮಕ್ಕಳ ಕೇಳ್ನೆ ನನ್ನ ಮಗನ ಮಕ್ಕಳ ಕೇಳ್ದೆ ನೀನು? ಯಾಕನೇ ಹೇಳ್ದೆ ನೀನು? ಮಾತಾಡ್ದೆ ಮಳ್ಳಿ ನಿಂತಿದ್ಯಲ್ಲೇ ಅತ್ತೆ ಬಂದಿನಿ. ಅತ್ತೇನು ಸೊಸೆಗೆ 10 ಗಂಟಕ್ಕೆ ನಾನು ಸೊಸೆ ಮೆಕ್ಕೆ ನಾನು ಕುಡ್ಚಾಡಿ ಹೇಳೋದು. ನಾನು ಮೆಕ್ಕೆ ನಾನು ಸೊಸೆ ಕುಡ್ಚಾಡಿ ಹೇಳೋದು. ನಿಂದು ಉದ್ದಿನ ಬರೀ ಇದೇ ಆಗೋಯ್ತಲ್ಲ ಗುರ್ಸಟಿ ನಿಂದು. ನಿಮ್ಮ ಜನ್ಮಕ್ಕೆ ಬೆಂಕಿ ಈಗ ಅದೆಷ್ಟು ಮನೆಗಳು ಹಾಳು ಮಾಡಿದಿರೋ ಕಾಡೆ. ಮನೆ ಹಾಳಾಗೋಯ್ತಲ್ಲ ಹುಷಾರು. ಈ ಬುದ್ಧಿ ಕಲಿಬೇಡಿ. ಒಂದೊಂದು ಮಕ್ಳು ಎತ್ಕೊಂಡಿದ್ದೀರಿ ನ್ಯಾಯವಾಗಿ ಬುದ್ಧಿ ಕಲೀರಿ. ಇಲ್ಲಿಂದ ಅಲ್ಲಿಂದ ಗಂಟೆ ಹಾಕ್ಬಿಟ್ಟು ಮಜಾ ನೋಡೋದಲ್ಲ ಕಣವೆ. ಇದ್ರಿಂದ ಪರಿಣಾಮ ಏನದದು? ಅವ್ರ ಮನೆ ಹಾಳಾದದೇನೋ ನಾವೆಲ್ಲ ಹೇಳ್ಬಾರ್ದು ಅನ್ನೋದು ಹೊಸಿ ಅರ್ಕೆ ಇರಬೇಕು. ನಿನ್ನ ಹೇಳು ನಾನು ಸೊಸ್ಕೋಗಿ ಹೇಳು ನೀನು. ನಾನು ನಿನ್ನ ಕುಟ್ಟಿ ಹೇಳ್ತೀನಿ ನೀನು ಹೋಗಿ ಅವ್ಳು ಗಂಟೆ ಹಾಕೋತ ಹೇಳಿದ್ದ ನಾನು. ಹೇಳಿದ್ಲೆ ಇವಳು 1000 ಅಂತೆ ಎದುರಿಸೋಕ್ಕೆ ಎದುರಿಸ್ತಾವಳು ನನಗೆ. ಅಯ್ಯೋಣೆ ಯಾರಪ್ಪನ ಮನೆ ಕದ್ದಿ ಕೊಟ್ಟಿಲ್ಲಕತ್ ನಾನು. ನನ್ನ ದುಡ್ಡು ನಾನು ಕೊಟ್ಟಿನಿ ಕಣ್ಣೆ ನನ್ನ ಮಗಳಿಗೆ. ನೀನು ಕುಟ್ಟೆ ಅನ್ಲೆ ಯಾಕನಮ್ಮ ಅಂದ್ಕೊಳ್ಳೋಳಾಗಿರೋ ಮನೇಲಿ ಹಾಕ್ಸುವೆ ಫೋನಲ್ಲಿ ನನ್ನ ಇಷ್ಟ ಕಣ್ಣೆ. ನಾನೇ ಕೊಟ್ಟನೋ ನಾನು ಯಾವನ ಕೈಲಾರ ಹಾಕ್ಸನೋ ನಿನಗೆ ಯಾಕೆ? ನಿನಗೆ ಯಾಕೆ ಹೇಳತ್ನಿ ಅಪ್ಪರ ಯಾವಾರಗಳು ನೋಡ್ಕವ ನೀನು. ನಾನು ಏನೇ ಕೆಲಸ ಮಾಡ್ತೀನಿ ನಾನು ನೋಡ್ಕೊಂಡ್ಬಿಟ್ಟು ಸಂಬಳ ಕೊಟ್ಟಿಸ್ಕೊಂಡಿದ್ದಾನೆ ನಿನ್ನ. ಕೇಳ್ಕೊಂಡು ನೋಡ್ಕೊಂಡು ಹೋಗ್ಬಿಟ್ಟು ಹೊಂಟಕವ ಅಂತ ಹೇಳ್ಕೊಟ್ಟಿದ್ದಾನೆ ನೀನು. ಸಂಬಳ ಕೊಟ್ಟು ಇಸ್ಕೊಂಡಿದ್ದಾನೆ ನೀನು. ಯಾಕೆ ನಂಗಡಿ ನೀನು? ಯಾಕೆ ಹೇಳಿ ಅಂತ ಯಾಕೆ ಹೇಳ್ದೆ ನೀನು? ನನಗೆ 17 ಉತ್ತರವ ನೀನು. ಯಾರು ಮನೆ ಹಾಳಾಲಿ ಅಂತ ಹೇಳೋಗು ಸತಿ ನೀನು. ಅಯ್ಯೋ ಮನೆ ಹಾಳಿ ಅಯ್ಯೋ ನಿನ್ನ ಮನೆ ಹಾಕ್ಬಿಟ್ಟೋಗ. ಅಮ್ಮ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ಮಿಸ್ಸಾಗಿ ಬಾಯಿಂದ ಬಂದ್ಬಿಡ್ತು. ತಪ್ಪಾಯ್ತು ಹೋಗಮ್ಮ. ಇನ್ನೊಂದ್ಸತಿ ನಮಗೆ ಯಾಕೆ ನಿಮ್ಮ ಮನೆ ಸುದ್ದಿ ಕಟ್ಕೊಂಡು ನಮಗೇನಮ್ಮ? ನಮ್ಮದೇ ಹೇಳತ್ನೇ ಅಪಾರ ಕುಂತದೆ. ನಮ್ಮ ಕಷ್ಟ ನಮಗೆ ನಾವೇ ಕಂಡ ಸುದ್ದಿ ಬರವ. ನಮ್ಗೆ ಅದೇ ಕೆಲಸವಾ? ಅದೇ ಕೆಲಸ ಕಂಡ ಸುದ್ದಿ ಮಾತಾಡ್ಕೊಂಡು ಕೂತ್ಕೊಳ್ಳೋಂಥದ್ದು ಕಣ್ಣೆ. ನಿಮ್ಗೆ ಅದೇ ಕೆಲಸ ಕಂಡ ಸುದ್ದಿ ಮಾತಾಡ್ಕೊಂಡಿರೋದಕ್ಕೆ ನಿಮ್ಗೆ ಇತ್ವಾಗ ನಿಮ್ಗೆ ಅಕ್ಕೆ ಕಂಡ ಸುದ್ದಿ ಮಾತಾಡ್ತೀಯೇ. ಅತ್ತೆಂದು ಸೊಸೆ ತಂದಾಕ್ತೀಯ ಸೊಸೆಯಿಂದ ಅತ್ತೆ ತಂದಾಕ್ತೀಯೇ. ನಮ್ಮ ಮನೆಗಿರೋ ದಿಕ್ಕೆ ಬಂದ್ಬಿಟ್ರೆ ನೀನು ಬರ್ಲಲ್ಲಿ ಹೊಡೆದ್ಬಿಡ್ತೀನಿ ಹುಷಾರು. ತಲೆಗಿರಿ ಹಾಕಿ ಎತ್ತಾಗಿ ಹೋಗಮ್ಮ. ಏನು ನೀನು ಹಬ್ಬಳ ಸರಿ ಎಲ್ಲ ಮನೆ ಕಟ್ಟಿರೋಳು ಎಲ್ಲ ದೇವಸ್ಥಳ ಎಲ್ಲ ಮನೆ ಕಟ್ಟೋರೆ ಕತೆ. ದೇವಸ್ಥಲಿರೋರೆಲ್ಲ ಹೋಗಿಸ್ಕೊತಾರೆ ಕಣ್ಣೆ ನೀನೇ ಮನೆಗೆ. ನೀನು ಒಳ್ಳೆ ನ್ಯಾಯ ಬುದ್ಧಿ ಕಲ್ತಿದ್ದಿಲ್ಲ ಅಕ್ಕೆ ನೋಡೇ. ಇವತ್ತಿಗೆ ಹೋನೆ ಏನು ಸಾವಿತ್ರಕ್ಕೆ ಬರ್ಬೋದಿ ಹೋಯ್ತದಲ್ಲ ಅಂದ್ಬಿಟ್ಟು ಬಾಯಿ ಮುಚ್ಕೊಂಡು ನಾನು ಸುಮ್ಮನೆ ಬಿಟ್ಟು ನೀನು. ಇನ್ನೊಂದ್ಸತಿ ಏನಾದ್ರು ನಮ್ಮ ಸುದ್ದಿಗಳಲ್ಲಿ ಮಾತು ಕಿತ್ತಾಡಿದ್ರೆ ಆದಿ ಬೀದಿಲೆ ಹೊಲ್ತಾ ಪಲ್ತಾವು. ನೀನು ಸರಿಯಾದ ಕೆಲಸ ಮಾಡ್ತೀನಿ ಕಣ್ಣೆ ಗುರ್ಸಟಿ. ನಮ್ಮ ಮನೆಗಳು ಸುದ್ದಿ ಮಾತಾಡೋದು ಅಲ್ಲ ನನ್ನಿಂದ ನಾನು ಶ್ವಾಸ ಕೇಳೋದು ನನ್ನ ಶ್ವಾಸಿಂದ ನಾನು ಹೇಳೋದು. ನಮ್ಮ ತವೇಸ್ಕೊಳ್ಳೋದು ನಮಗೆ ಎರಡು ಬಗೆದು. ನಮ್ಮ ಮನೆಗೆ ಬಂದು ಅನ್ನೋದು ನಮಗೆ ದ್ರೋಹ ಬಗೆದು. ಇದಕ್ಕೆ ಹಿಂಗೆ ಕಲ್ತಿದ್ರಿ ನಿಮ್ಮ ಮನೆ ಹೇಳ್ಬುದ್ದಿಯೇ? ಒಳ್ಳೇದು ಕೈದೆಲ್ಲವೇ ಕೆಟ್ಟದಕ್ಕೆ ಹುಷಾರು. ಆಯಿತು ಹೋಗು. ನಾನು ಎಕ್ಕಡ ತಗೊಂಡು ಹೊಡ್ಕೊತೀನಿ ಹೋಗಮ್ಮ ಹೋಗು. ನಾನು ಯಾಕಾರು ಆಳದ ಮುಂಡೆ ಒಬ್ರು ಸುದ್ದಿ ಹೋಗಿಲ್ಲ ಒಬ್ರು ಆದಿಗೆ ಹೋಗಿಲ್ಲ. ನಾನು ಯಾಕಾರು ಮಾತಾಡಿದ್ನು ನಿನ್ನ ಸುದ್ದಿಯ ಥೂ. ನಾನು ಆಳು ಬಾಯಿ ಸುಮ್ಮನೆ ಇರಕ್ಕಿಲ್ಲ ತಾಗೆ. ಯಾಕಾರು ಹೊಂಟಾಕುದ್ನು ಹೊಂಟಾಕಕ್ಕೆ ಹೋಗಿದ್ನ ಜಗಳಾಡ್ಲಿ ಅಂತ ಬಾಯ್ ತಪ್ಪು ಬಂದ್ಬಿಡ್ತು ಅಂತ ಹೇಳಿದ್ರು ನೀನು. ನನ್ನ ಮಾತೇ ಕೇಳಕ್ಕಿಲ್ವಲ್ಲಮ್ಮ ನೀವು. ಅಯ್ಯೋ ಹೋಗ್ರಮ್ಮ ಆಯಿತು ಹೋಗಿ. ನಿಮ್ಮ ಮನೆ ತಗೊಬರೋದು ಬೇಡ. ನಮ್ಗೆ ಯಾಕೆ ಏನು ಬಂದು ಏನು ಇಟ್ಟು ಬಟ್ಟೆ ಬತ್ತಿತ್ತ? ಇಟ್ಟು ಬಟ್ಟೆ ಕಾಸು ಕೊಡ್ತೀರಮ್ಮ ನೀವು? ಇಲ್ಲ ಕಷ್ಟ ಸುಖ ನೋಡ್ತಿದ್ರು. ಇಲ್ಲ ನೀನು ಸೊಸೆ ತವಿಸ್ಕೊಂಡಿದ್ದಾನೋ 5 ಹೊತ್ತ? ಇಲ್ಲ ನಿನ್ನ ತವಿಸ್ಕೊಂಡಿದ್ದಾನೋ 5 ಹೊತ್ತ? ಯಾವಲ್ ತಾವು ನಾನೇನು ಇಸ್ಕೊಂಡಿಲ್ಲ ಕಣಮ್ಮ.
ಏನೋ ಬಾಯ್ ತಪ್ಪು ಬತ್ತೋತಿ ಹೇಳ್ತೇವೆ ನೀ ಹೇಳಿದ್ರು ಹಿಂಗೆ ಮಾತಾಡ್ತಿಲ್ಲಮ್ಮ ನೀನು ಹಿಂಗೆಲ್ಲ ಮಾತಾಡ್ಬೋದಾ ನೀವು ಒಳ್ಳೆ ವಯಸ್ಸು ತಕ್ಕನಾಗಿ ಮಾತಾಡೋದು ಕಲಿಯಮ್ಮ ನೀನು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡ ನೀನು ನಾನು ವಯಸ್ಸು ತಕ್ಕನಾಗಿ ಕಲ್ತೀನಿ ನೀನು ಮೊದಲು ನ್ಯಾಯ ಬುದ್ಧಿ ಕಲಿನಿ ಆಮೇಲೆ ನನಗೆ ಹೇಳಕ್ಕೆ ಬರಬೇಡ ನೀನು ನನಗೇನೆ ಹೇಳೋದು ನೀನು ಬುದ್ಧಿ ಹೇಳ್ತಾರೆ ಬುದ್ಧಿಯ ಇವಳು ನ್ಯಾಯ ಬುದ್ಧಿ ಕಲ್ತಿಲ್ಲ ನನಗೆ ಹೇಳಕ್ಕೆ ಬರ್ತಾಳೆ ಥೂ ನಿಮ್ಮ ಜನ್ಮಕ್ಕೆ ನಾಚ್ಕಾಯ್ತಾರೆ ನಿಮಗೆ ಎಷ್ಟು ಹೋಗಿದ್ರು ಅಷ್ಟೇ ಅದೇ ಬೋದಿ ನಮ್ಮ ನೋವು ಬರ್ಬೇಕಷ್ಟೇ ನಿಮ್ಗಂತೂ ಬುದ್ಧಿ ಬರೋಕಿಲ್ಲ ಥೂ ಅಲ್ಲ ಎಷ್ಟು ಮಟ್ಟ ಬುದ್ಧಿ ಕಲ್ತಾವ ನೋಡು ನೆನೆ ಹೊಟ್ಟೆ ಉಳ್ಕೊಳಂಗೆ ಹೇಳ್ದಲ್ನಿ ಕೊಡುವಂದಲ್ಲೇ ನೀನೇ ಕೊಡಮ್ಮ ಇನ್ನೇನಮ್ಮ ಮಾಡ್ಕೊಂಡರು ಅಂತ ಮತ್ತೆ ಇನ್ಯಾಕೆ ನೀನು ತಕ್ಕ ಹೋಗಿದ್ದೆ ನೀನು ನನ್ನ ಕುಟೆ ನಿಮ್ಮ ಮಗಳು ಕೊಡಮ್ಮ ಬದುಕಲಿ ಬಾಳಲಿ ಪಾಪ ಅಂತ ಬುಳ್ಳಾಟ ಆಡ್ದಿತ್ತಾನೆ ನನ್ನ ಕುಟೆ ತಿರ್ಗಾ ಯಾಕೆ ಮತ್ತೆ ಅವಳಿಗೂ ಹೊಂಟಕ್ಕೆ ಹೋಗಿದ್ದಿ ಯಾಕೆ ಮನೆ ಜಗಳಾಡ್ಲಿ ಅಂತವ ನೋಡಿ ತಮಾಷೆ ಮಾಡ್ಬೋದು ಖುಷಿ ಪಡ್ಬೋದು ಅಂತವಣೆ ಮೊದಲು ನಿನ್ನ ಮನೆ ತೂತು ಮುಚ್ಕಣೆ ನಿಂದ ಅದನ್ನ ತೂತಾಗದಲ್ನೇ ಹಾಂ ನಮ್ಮ ಸುದ್ದಿಯನ್ನೇ ಮಾತಾಡಿ ಮತ್ತೆ ಕರ್ಕ ಬಂದು ಇಸ್ಕಣೆ ಅಂತೆ ಬಾಡಿಸ್ನೆ ನೀನು ಇಸ್ಕಣೆ ಮತ್ತೆ ಬಂದು ಕರ್ಕ ಬಂದು ಯಾವಕ್ಕನೆ ಅವಳು ಮಗಿದ್ರು ಸಾಸಿದ್ರು ಬೇರೆ ಊರಿಗೆ ಹೋಗ್ಬಿಟ್ಟು ಪಾಪ ವನವಾಸ ಕೂತಾಳೆ ಹಾಂ ಗ್ಯಾನಿಲ್ವಳಿ ನಿನಗೆ ಗ್ಯಾನಿಲ್ವಾ ಅದನ್ನ ಯಾರು ಮಾಡಿಕೋ ನಿಮ್ಮ ಅತ್ತೆನೇ ಮಾಡ್ತಿಲ್ಲಲ್ಲ 10,000 ಅಂದ್ಕೊಂಡು ಖರ್ಚು ಮಾಡ್ತಿದ್ದಲ್ಲ ಮಾಡಿಸ್ಕೊಳ್ಳಿ ನೀನು ಅದು ಬಿಟ್ಬಿಟ್ಟು ನೀನು ಇದ್ರ ಇಟ್ಟು ಮಾಡಿಕ್ಬೇಕಾಗ್ತದೆ ಅಂದ್ಬಿಟ್ಟು ಜಗಳ ಮಾಡಿ ಕಳಿಸ್ಬಿಟ್ಟು ಈಗ ನನ್ನ ಮನೇಲಿ ಜಗಳ ಮಾಡಿಬಿಟ್ಟು ಇವರು ಮನೆ ಬಿಟ್ಟು ಟೋಲಿ ಅಂತ ಮಾಡ್ತಿದ್ಯಾ ನನ್ನ ಮಗನ ನನ್ನ ಸೊಸೆನ ಉಗ್ದಿ ಓಡಿಸ್ಲಿ ಅಂದ್ಬಿಟ್ಟು ಸಾವಿರ ನೀನು ನಿಮ್ಮ ಅತ್ತು ಮಾಡಿರೋ ಪರಿಸ್ಥಿತಿ ನನಗೂ ಮಾಡಲಿ ಅಂತ ಅಂತಿದ್ದಿಲ್ಲ ನೀನು ಯಾಕೆ ಹೇಳ್ದೆ ನೀನು ಯಾಕೆ ಹೇಳ್ದೆ ಅಂತ ಯಾರು ಹೇಳಕ್ಕೆ ಹೇಳಿದ್ದು ನೀನು ಹೇಳಕ್ಕೆ ಹೇಳಿದ್ದು ನಾನು ಹೇಳ್ತೀನಿ ಆಮೇಲೆ ನೀವು ಗಂಟೆ ಹಾಕ್ಬಿಡವ ನಮ್ಮ ಮನೇಲಿ ಜಗಳ ಆಲಿ ಅಂತ ನಾಚ್ಕಾಯ್ಕು ಮಾನ ಬರೋದಿಲ್ಲ ನಿನಗೆ ಇದೇ ಕೊನೆ ಕೇಳ್ಕೊಬಿಡು ಕಬ್ಲಿ ಇನ್ನೊಂದು ದಿವಸ ಏನಾರು ನಮ್ಮ ಸುದ್ದಿ ನಮ್ಮ ಆದ್ಯ ನೀನು ಏನಾರು ಮಾತಾಡಿದ್ಕೊಂಡ್ರು ಮಾತ್ರ ನಾನು ಮಾತ್ರ ಸುಮ್ಮನೆ ಗಿಮ್ಮನೆ ಬಿಡ್ತೀನಿ ಅಂತ ಅನ್ಕೊಬೇಡ ನಿನ್ನ ಹುಷಾರು ಅಮ್ಮ ಕಾಲಿಗೆ ಬಿಡೋಣ ತಪ್ಪಾಯ್ತು ಕಣಮ್ಮ ಇನ್ನೊಂದ್ಸತಿ ನಿಮ್ಮ ಸುದ್ದಿಗೂ ಬರೋಕಿಲ್ಲ ನಿಮ್ಮ ಮಾದಿಗೂ ಬರೋಕಿಲ್ಲ ನಿಮ್ಮ ಮನೆಗೆ ಜನಗಳು ಕೊಟ್ಟು ಮಾತು ನೋಡೋಕ್ಕಿಲ್ಲ ನಾನು ಸರಿ ಅಮ್ಮ ಆಯಿತು ಹೋಗಮ್ಮ ತಪ್ಪಾಯ್ತು ಇನ್ನೇನು ಮಾಡ್ಬೇಕು ಹೇಳಮ್ಮ ಮಾಡ್ಬಿಡ್ತೀನಿ ಅತ್ತಾಗೆ ನಿನ್ನ ಕಾಲಲ್ಲಿ ಎಕಡೆ ತಗೊಂಡು ಹೊಡೆದ್ಬಿಟ್ಟು ಹೊಡೆದ್ಬಿಡ ಮತ್ತೆ ನೀವು ಸಮಾಧಾನ ಅಲ್ಲಿ ಹೊಡೆದು ಸಾಯಿಸ್ಬಿಡತ್ತಾಗ ನನ್ನ ನೀನು ಹೊಡ್ತದ ಮಾತ್ಗಳು ಕೇಳೋಕ್ಕಾಯ್ತಲ್ಲ ನನಗೆ ಹೊಡೆದು ಸಾಯಿಸ್ಬಿಡತ್ತಾಗೆ ಸಮಾಧಾನ ಮಾಡ್ಕೊಳ್ಳಿದೆ ನೀನು ಏನಮ್ಮ ಹಿಂಗೆಲ್ಲ ಮಾತಾಡಿ ಯಾವಳಮ್ಮ ಒಬ್ರು ಸುದ್ದಿ ಒಬ್ರು ವಾದಿಗೆ ಹೋಗ್ದಾನೆ ಇದ್ದವರು ಇರೋಳು ಯಾವಳವಳು ಕರ್ಕೊಬಂದು ತೋರಿಸು ನೋಡ್ತೀನಿ ನಾನುವೇ ನೀನು ಸರಿ ಕಣಮ್ಮ ಏನಾದರೂ ಅನ್ಸ್ಕೊತಾಳೆ ಅನ್ಕೊಬಿಟ್ಟಿದ್ದೀಯಾ ಈಗೆಲ್ಲ ಮಾತಾಡ್ತೀಯಲ್ಲ ಕ್ಯಾಪಲ ಸೇರಿಸೋಳ್ಬಿಡ್ತೀನಿ ನಿನಗೆ ಜಾಸ್ತಿ ಮಾತು ಕಿತ್ತಾಡಿದ್ರು ನೀನು ಮಾಡೋದ ಅನಾಚಾರ ಮನೆ ಬುದ್ಧ ಬೃಂದಾವನ ಅಂತೀರ ಅಂತ ಹಂಗೆ ಬೊಗಳ್ತಾವಳೆ ಅಯ್ಯೋ ಸರಿ ಬಿಡಮ್ಮ ತಪ್ಪಾಯ್ತು ಸರಿ ಬಿಡು ಇನ್ನೊಂದ್ಸತಿ ನೀನು ಸುದ್ದಿ ಬಂದ್ರೆ ನೀನು ಎಕಡೆ ತಕ್ಕ ನಾನು ಹೊಡೆಯಮ್ಮ ಬಿಟ್ಟನ ಇನ್ನೊಂದ್ಸತಿ ನಮ್ಮ ಮನೆ ಗಡಿ ಕಾಣಿಸ್ಕೊ ನಿನಗೆ ಮಾಡ್ತೀನಿ ನಿನಗೆ ಒಂದೊಳ್ಳೆ ಹೊಂಟಾಕಕ್ಕೆ ಓಹೋ ಮನೇಲಿ ಜಗಳಾಡ್ಲಿ ಅಂತ ಏನೋ ಹೆಂಗೋ ನಾನು ಸೊಸೆ ಒಳ್ಳೆಯಾಗಿರೋ ಸರಿ ಐತಲ್ಲ ಬೇರೆ ಹೇಳಾಗಿದ್ರೆ ಯಾಕೆ ಅಲ್ಲಿ ಹೋಗಿ ಹೇಳಿದೀಯೇ ಅಲ್ಲೆಕ್ಕೆ ನೀನು ಹೋಗಿ ಕಾಣ್ದಂಗೆ ನಮ್ಮ ಕಾಣ್ದಂಗೆ ಹೋಗಿ ಕಾಸು ಕೊಟ್ಟಿದ್ದೀಯ ನಿನ್ನ ಮಗಳಿಗೆ ಅನ್ಕೊಂಡು ಕೇಳೋಳಾಗಿದ್ರೆ ಏನು ಮಾಡಬೇಕಾಗಿತ್ತು ನಾವು ಜಗಳಾಡ್ಲಿ ಅಂತ ಮಾಡ್ದೆ ಇಂಥ ಮನೆ ಹೇಳಿರು ಊರಲ್ಲಿ ಒಬ್ಬೊಬ್ರು ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಅಮ್ಮ ಹೋಗೀಗ ಸುಮ್ಮನೆ ನೀನು ಉದ್ಲಿಕ್ಕೂ ಬೈಕೋಯ್ತೀಯಲ್ಲಮ್ಮ ನೀನು ಕೇಳಿಸ್ಕೊಂಡವ್ರು ಏನು ಅನ್ಕೊಳಕಿಲ್ಲ ಅನ್ಕೊಳ್ಳಿ ಬಿಡು ಇಲ್ದವ್ರು ಹೇಳ್ತದಾನ ನೀನು ಅಂಟ ಕೇಳೋ ನಿಜ ತಾನೆ ಹೇಳ್ತೀನಿ ಅಲ್ರಿಗೂ ಜನಕ್ಕೆ ತಪ್ಪಾಯ್ತು ಕಣಮ್ಮ ನೀನು ಕಾಗಾರ ಬೀಳ್ತೀರಿ ಹೋಗಮ್ಮ ಕಾಲು ಬೀಳೋದಲ್ಲ ಕಲೆ ಅಮ್ಮ ನಿನ್ನ ತಪ್ಪಾಯ್ತು ಹೋಗಮ್ಮ ನಾನು ಗಂಗೆಲ್ಲ ಕೇಳಿಸ್ಕೊಂಡು ಯಾಕಡೆ ಹೊಡಿತಾನೆ ಬುಡ್ಲೆ ನಾಟಕಗಳೆಲ್ಲ ಬೇಡ ನಿನ್ನ ನಾಟಕ ಬೆಂಕಿ ಬಿಡೋದು ಹೇಳ್ತಾರ ನಿನ್ಗೆ ತಪ್ಪಾಯ್ತು ಹೋಗಮ್ಮ ನಿನ್ ಕಾಲ್ಗೆ ಬಿದ್ದೀನಿ ನಿನ್ ಮಾತಾಡ್ಬೇಕಮ್ಮ ಹುಷಾರು ಇನ್ನೊಂದ್ಸತಿ ನೀನು ನಮ್ಗೆ ಸುದ್ದಿ ಬಂದ್ಬಿಟ್ಟಿಯೇ ನಮ್ಮ ಸುದ್ದಿ ಬಂದ್ರೆ ಮಾತ್ರ ನಾನು ಸುಮ್ಕಿರಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ